ನಿತ್ಯ ಅಲ್ಲೇ ಇದ್ದಾಳಂತೆ, ಜೊತೆಗೆ ಖುಷಿಯಾಗಿ ಕೂಡ ಇದ್ದಾಳೆ. ಸುಮ್ನೆ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದೆ. ಇಲ್ಲ ಅಕ್ಕ, ನಾನು ಇಲ್ಲೇ ನನ್ನ ಕಣ್ಣಾರೆ ನೋಡ್ದೆ. ಶಟ್ ಅಪ್ ಅಭಿ, ಡೋಂಟ್ ರಿಪೀಟ್ ಅಗೇನ್. ಈಗಲೇ ನೀನ್ ಅಲ್ಲಿಗೆ ಹೋಗು. ನಿತ್ಯ ಬೇಗ ಇಲ್ಲಿಗೆ ಬರೋ ಹಾಗೆ ಮಾಡು. ಫೇಲ್ ಆದೆ ಅಂದ್ರೆ ಐ ವಿಲ್ ಕಿಲ್ ಯು. ನೀನೊಬ್ನೇ ಇದೆಯಲ್ಲ, ಅವಳೆಲ್ಲಿ? ತರಕಾರಿ ತರಕ್ ಹೋಗಿದ್ದಾಳೆ ಮೇಡಮ್. ಅವಳು ಅಂದ್ರೆ ಯಾರು? ಕೆಲಸದವಳು. ಇವನು ಕೆಲಸದವನು. ನಿನ್ ರೆಕಮೆಂಡೇಶನ್ ಅಲ್ವಾ? ಸರಿ, ನಂಗೆ ಟೈಮ್ ಆಗ್ತಿದೆ. ಐ ಆಮ್ ಲಿವಿಂಗ್. ಸಾರ್, ಏಜೆಂಟ್ನಿಂದ ನಮಗೆ ಕೆಲಸ ಕೊಡ್ಸಿರೋ ಪುಣ್ಯಾತ್ಮರು ನೀವೇನಾ ಸಾರ್? ಏಯ್, ನಿಜ ಹೇಳು, ಆ ನಿತ್ಯ ಇಲ್ಲಿದ್ಲೋ ಇಲ್ವೋ? ಇದ್ರೆ ನಿಮ್ಮ ಹತ್ರ ಮಾತಾಡ್ತಿದ್ರಲ್ಲ ಸಾರ್. ಡ್ರೆಸ್ ಮಾತ್ರ ಇಲ್ಲಿದೆ. ನಿತ್ಯ ಡ್ರೆಸ್ ನೋಡಿ ನಿತ್ಯ ಅನ್ಕೊಂಡ. ಮತ್ತೆ ಇಷ್ಟೊಂದು ಆಸೆನ ಅವಳ ಮೇಲೆ? ಹಬ್ಬ, ಗಂಗಾ ಈ ಡ್ರೆಸ್ ಹಾಕೊಂಡಿದ್ದು ಅಂತ ಗೊತ್ತಾಗ್ದಿದ್ದ ಹಾಗೆ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ. ಗಂಗಾನ ಕಾಪಾಡಿದೆ. ನಿಮ್ಮಿಂದ ಅವಳನ್ನ ನಾನು ಮಿಸ್ ಮಾಡ್ಕೊಳ್ಳೆ. ನಾಳೆ ನಮ್ಮ ಮದುವೆ ಆದಮೇಲೆ ಅವಳು ನಾನು ಒಟ್ಟಾಗಿ ಬೇರೆ ಕಡೆ ಎಲ್ಲಾದರೂ ಇರ್ತೀವಿ. ಏನೇ ಹಾಗಿದ್ಯಾ? ಇನ್ ಹೇಗಿರ್ಬೇಕು? ಅವಳು ಬಂದು 2 ದಿನ ಆಯ್ತು. ಮಾವಂಗೆ ಅಂಟ್ಕೊಂಡಿರ್ತಾಳೆ. ಈ 48 ಅವರ್ಸಲ್ಲಿ ನೀನೇನ್ ಮಾಡಿದ್ಯಾ? ಆವೇಶ ಪಡ್ಬೇಡ್ವೆ. ಅದ್ಭುತವಾಗಿರೋ ಪ್ಲಾನ್ ಹಾಕಿದ್ದೀನಿ. ಏನು? ಹೆಣ್ಮಕ್ಳಿಗೆ ಹುಟ್ಟಿನ ಜೊತೆಗೆ ಬರೋದೇನು? ಅಂದ ಅಲ್ಲ, ಅನುಮಾನ. ಹೆಣ್ಮಕ್ಳಿಗೆ ಅಲಂಕಾರ ಏನು? ಒಡವೆ ಅಲ್ಲ, ಅಸೂಯೆ. ಇಷ್ಟಕ್ಕೂ ನೀನೇನ್ ಹೇಳ್ಬೇಕನ್ಕೊಂತಿದ್ಯಾ? ನಿತ್ಯಗೆ ನಿನ್ ಮೇಲೆ ಅಸೂಯೆ ಹುಟ್ಟಿ, ಜೈ ಮೇಲೆ ಅನುಮಾನ ಹುಟ್ಟಿ, ಅವರು ದೂರ ಆಗೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದು ಹೇಗೆ? ಇನ್ ಸ್ವಲ್ಪ ಹೊತ್ತಿಗೆ ಜೈ ಮನೆಗೆ ಬಂದು ರೂಮ್ಗೆ ಹೋಗ್ತಾನೆ. ಜೈ ಬಂದ ಅಂತ ನಾನು ನಿತ್ಯಾಗ್ ಹೇಳ್ತೀನಿ. ನಿತ್ಯ ಬರೋದ್ರಲ್ಲಿ ನೀನು ಜೈ ರೂಮ್ಗೆ ಹೋಗಿ ನಾಚಿಕೆ ಪಡ್ತಾ ಹೊರಗಡೆ ಬಾ. ಅದನ್ನ ನೋಡಿ ನಿತ್ಯ ಬೇಗ ಬ್ಯಾಗ್ ರೆಡಿ ಮಾಡ್ಕೊಂಡು ಮನೆಗೆ ಹೋಗ್ತಾಳೆ. ನಾನ್ ನಾಚಿಕೆ ಪಟ್ಕೊಂಡ್ರೆ ನಿತ್ಯ ಯಾಕೆ ಹೋಗ್ತಾಳೆ? ಅಯ್ಯೋ ದಡ್ಡಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ವರ್ಕೌಟ್ ಆಗತ್ತಾ? ಹುಚ್ಚುಡ್ಗಿ. ಹೆಣ್ಮಕ್ಳು ಅಸೂಯೆ ಅನುಮಾನದಿಂದ ಸಾಮ್ರಾಜ್ಯನೇ ಮುರಿದು ಬಿದ್ದಿದೆ. ಈ ಸಂಬಂಧ ಏನ್ ಮಹಾ ಸುನಾಮಿಗೆ ಸಿಕ್ಕಿರೋ ಮರದ ಹಾಗೆ ಮುರಿದು ಬೀಳುತ್ತೆ. ಅಲ್ಲೋಡು, ಜೈ ಬಂದ. ನೀನ್ ಫೋನ್ ಹಿಡ್ಕೊಂಡು ಒಂದ್ ಕಡೆ ಬಚ್ಚಿಟ್ಕೊಂಡಿರು. ಅವ್ನ್ ಬರ್ತಿದ್ದ ಹಾಗೆ ನಾನ್ ನಿನ್ಗೊಂದು ರಿಂಗ್ ಕೊಡ್ತೀನಿ. ನೀನವ್ನ ರೂಮ್ಗೆ ಹೋಗು. ತಕ್ಷಣ ನಾನು ನಿತ್ಯ ಅಂತ ಕರೆದು ನಿನ್ಗಿನ್ನೊಂದು ರಿಂಗ್ ಕೊಡ್ತೀನಿ. ತಕ್ಷಣ ನೀನ್ ಬಂದು ನಾನು ಹೇಳಿರೋ ಡೈಲಾಗು ಎಕ್ಸ್ಪ್ರೆಷನ್ ಕೊಡು. ಆಮೇಲೆ ಇಲ್ಲಿ ರಣರಂಗನೇ ನಡೆಯುತ್ತೆ. ಇಲ್ಲೋಡು, ನೀನ್ ಫೋನ್ ತಗೊಂಡು ರೆಡಿ ಇರು, ಓಕೆನಾ? ಸ್ವಪ್ನ, ನಾನು ಹೇಳಿದ್ ಚೆನ್ನಾಗಿ ನೆನಪಿದೆ ಅಲ್ವಾ? ಹೋಗು. ಮಾವ ನಿಲ್ಲಿ. ಏನು ಮಾವನ? ಅಂದ್ರೆ ನನಗೆ ನಿತ್ಯ, ನಿತ್ಯಗೆ ಜೈ, ಜೈಗೆ ನಾನು, ನಾನು ನಿಮ್ಗೆ. ನಿಲ್ಸು ಮಾವನೇ.
ಏನ್ ಹೇಳು? ನಿತ್ಯ ಎಲ್ಲಿದ್ದಾಳೆ? ನನ್ ಜೇಬಲ್ಲಿ ಇದ್ದಾಳೆ. ಅಷ್ಟು ಕೋಪ ಯಾಕೆ? ಮತ್ತೇನು, ಯಾರಿಲ್ಲಿದ್ದಾರೆ ಅಂತ ನನ್ಗೆ ಗೊತ್ತಾಗತ್ತೆ? ನಾನೇನು ಈ ಮನೆ ವಾಚ್ಮ್ಯಾನ? ನಾನು ಈ ಮನೆ ಅಳಿಯ. ಎರಡಕ್ಕೂ ದೊಡ್ಡ ವ್ಯತ್ಯಾಸ ಏನಿಲ್ಲ. ಈಗ ಹೋಗಿ ನಿತ್ಯಾನ್ ಕರ್ಕೊಂಡು ಬಂದ್ರೆ ನನ್ನ ಪ್ಲಾನ್ ವರ್ಕೌಟ್ ಆಗುತ್ತೆ. ಹಲೋ, ಯಾ ಐ ವಿಲ್ ಟಾಕ್ ಟು ದೆಮ್. ಇವನು ಫೋನಲ್ಲಿ ಮಾತಾಡ್ಕೊಂಡು ಬರೋಷ್ಟರಲ್ಲಿ ಇವನ್ ರೂಮಲ್ಲಿ ಇವನ ಮೇಲೆ ಡೌಟ್ ಬರೋ ಕ್ಲೂ ಏನಾದರೂ ಸಿಗುತ್ತಾ ಅಂತ ಹುಡುಕಿದ್ರೆ ಅದನ್ನು ನಿತ್ಯಕ್ಕೆ ತೋರಿಸಿ ಗಲಾಟೆ ಮಾಡಿ ನಿತ್ಯನ ಮನೆಗೆ ಕರ್ಕೊಂಡು ಹೋಗ್ಬೋದು. ವಾವ್, ವಾಟ್ ಎನ್ ಐಡಿಯಾ ಅಭಿ, ಪ್ರೊಸೀಡ್. ಇವನು ಯಾಕೆ ಜೈ ರೂಮ್ಗೆ ಹೋದ? ಅಬ್ಬಾ, ಸ್ವಪ್ನಾಗ ಹೊರಗಡೆ ಬರಕ್ಕೆ ಹೇಳ್ಬೇಕು. ಏನಿದು ಅಮ್ಮನ ವಾಯ್ಸ್ ಏನೋ ಕೇಳಿಸ್ತಿದ್ಯಲ್ಲ? ಓ, ಕರಿತೀನಿ ಅಂತ ಸಿಗ್ನಲ್ ಕೊಡ್ತಿದ್ದಾಳೇನೋ. ಅವನ್ನ ಸಿಕ್ಕಾಕ್ಸ್ತೀನಿ. ಇವನು ದೊಡ್ಡ ಮಾಯಿಗಾರ ಅನ್ಸುತ್ತೆ. ಒಂದು ಕ್ಲೂ ಕೂಡ ಇಲ್ಲ. ಟೈಮು ವೇಸ್ಟು, ಪ್ಲಾನು ವೇಸ್ಟು. ಮಾವ ಬಂದ ಅಂತ ಗೊತ್ತಾಯ್ತು ಬಿಡಮ್ಮ. ಅಯ್ಯೋ, ಇವಳಗಳು ದಡ್ಡಿ ಕಟ್ ಮಾಡ್ತಿದ್ದಾಳೆ. ಆಂಟಿ, ಜೈ ಬಂದ? ಅಭಿ ಬಂದ. ನಾನು ಕೇಳಿದ್ದು ಜೈನ. ನಾನು ಹೇಳಿದ್ದು ಅಭಿ ಬಗ್ಗೆ. ಮ್ಯಾಡ್. ನಿತ್ಯ, ಅದು ಸಾರಿ ನಿತ್ಯ. ಯಾಕೆ ಸಾರಿ? ಅಂದರೆ ಆಗಾಗಿಂಥದ್ದೆಲ್ಲ ಆಗ್ತಿರತ್ತೆ. ನೀನೇನು ಅಂದ್ಕೋಬೇಡ, ನೀನೇನು ನೋಡಿಲ್ಲ ಅಂದ್ಕೋ. ಯಾರಾದರೂ ಬಂದ್ರಾ? ಅಂದರೆ ರೂಮಲ್ಲಿ ಸ್ವಪ್ನ ಜೊತೆ ಜೈ ಹೇಗೆ ಆಕ್ಟಿಂಗ್ ಮಾಡಿದೆ ಅಮ್ಮ? ನಿನ್ ತಲೆ ಬುರುಡೆ. ಅದೇನು? ಅಲ್ಲೋಡು. ಮಾವ ಇಲ್ಲಿದ್ದಾನಲ್ಲ, ಮತ್ತೆ ರೂಮಲ್ಲಿ ಇದ್ದಿದ್ಯಾರು?
ಮಾವ ಹಾ ಇಲ್ಲಿವರೆಗೂ ಈ ರೂಮಲ್ಲಿ ಇದ್ದಿದ್ದು ನೀನಾ? ಜೋರ ಕೂಗ್ಬೇಡ, ಯಾರಾದ್ರೂ ಕೇಳಿಸ್ಕೋತಾರೆ. ಏನ್ ನೀನ್ ಮಾಡಿದ ಕೆಲ್ಸ? ಮತ್ತೇನ್ ಮಾಡುವಂತ್ಯಾ? ಖಾಲಿಯಾಗಿರೋ ಬದಲು ಏನಾದ್ರೂ ಮಾಡ್ಬೇಕಲ್ವಾ? ಏನೋ ಒಂದಂದ್ರೆ ಈ ರೀತಿ ಕೆಲ್ಸ ಮಾಡ್ತೀಯಾ? ಏನೋ ಟ್ರೈ ಮಾಡ್ದೆ ಅಷ್ಟೇ, ಬಿಡು. ಏನ್ ಬಿಡೋದು? ಜೈಗೆ ಗೊತ್ತಾದ್ರೆ ಎಷ್ಟು ಶೇಮ್. ಯಾರು ನೋಡ್ಲಿಲ್ವಲ್ಲ? ನಾನ್ ನೋಡ್ದೆ. ನೀನ್ ತಾನೆ. ಚಿಚಿ, ನೀನ್ ಇಂಥವ್ನು ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ನೋಡು, ನಾನು ಫಸ್ಟ್ ಟೈಮೇ ಮಾಡಿದ್ದು. ಇದೇ ಲಾಸ್ಟ್ ಟೈಮ್ ಆಗ್ಬೇಕು. ಇಲ್ದಿದ್ರೆ ಮಾಮ್ಗೆ ಫೋನ್ ಮಾಡಿ ಹೇಳ್ತೀನಿ. ನಾವು ಈ ಮನೆ ಗೆಸ್ಟ್ ಆಗಿ ಬಂದಿದ್ದು, ಅದನ್ನ ನೆನ್ಪಿಟ್ಕೊ. ಛೀ, ಜೈ ಗೊತ್ತಾಗ್ದಿದ್ದಾಗೆ ಅವ್ನ್ ರೂಮ್ ಸರ್ಚ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ರಾದ ಅಂತನ? ಟೂ ಮಚ್ ನಿತ್ಯ. ಹಾ ಇವನ್ಯಾಕೆ ಹೀಗಿದ್ದಾನೆ? ಏನ್ ಮಾವ ಇದು? ಗಾಳಿ ಹಾಕಿರೋ ಟ್ಯೂಬ್ ಹಾಗೆ ಹಾಲು ತುಂಬಿರೋ ಸಮೋಸ ತರ ಹೀಗ್ ನಿಂತಿದ್ದೀರಲ್ಲ? ಏಯ್, ನೀನ್ ನನ್ನ ಎಂಟ್ರಿಲಿ ಮಾವ ಅಂದಾಗ್ಲೇ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ದೊಡ್ಡ ಅನರ್ಥ ಆಗ್ತಿರ್ಲಿಲ್ಲ. ಯಾವನರ್ಥ ಮಾವ? ಏಯ್, ಮಾಡೋ ಕೆಲ್ಸ ಎಲ್ಲ ಮಾಡಿ ಏನಾಯ್ತು ಅಂತ ಕೇಳ್ತೀಯಾ? ಏನಾಯ್ತೀಗ? ಏನ್ ಮಾಡ್ದೆ ಅಂತ ಹೇಳಿ. ಇನ್ನೇನ್ ಮಾಡ್ಬೇಕು? ಯಾಕೋ ಹಿಂಗ್ ಮಾಡ್ದೆ? ಯಾಕೆ ಅವಳ ಜೀವನನ ನಾಶ ಮಾಡ್ದೆ ನೀನು? ಯಾರ ಜೀವನನ? ಏಯ್, ನಾನೆಲ್ಲ ನೋಡ್ದೆ. ಚಿಕ್ಕ ಮಗುನು ಅದು. ನಿತ್ಯ ಹತ್ರ ಮಾತಾಡಿದ್ನ ನೋಡಿದ್ನಾ? ಏಯ್, ಇನ್ನು ಅವಳಿಗೆ ಮದುವೆ ಆಗತ್ತಾ? ಆಗಲ್ಲ, ಆಗ್ಬಾರ್ದು ಅಂತಾನೆ ಎಲ್ಲ ಮಾಡಿದ್ದು. ಏಯ್, ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಹೀಗೆ ಹೇಳ್ತೀಯಾ? ನಿನ್ನ ಸಾಯಿಸ್ಬಿಡ್ತೀನಿ ನೋಡು. ಸುಮ್ನೆ ರೀ ಅಂಕಲ್, ಆ ಮದ್ವೆ ಆಗ್ಬಾರ್ದು ಅಂತಾನೆ ತಾನೆ ನೀವು ಅನ್ಕೊಂಡಿದ್ದೀರಲ್ಲ. ನಿನ್ಗೆ ಯಾರು ಹೇಳಿದ್ದು? ನಾನೇನಷ್ಟು ಕೈಲಾಗದ ಅಸಮರ್ಥ ಅಂದ್ಕೊಂಡ್ಯಾ? ದಡ್ಡ ಅಂದ್ಕೊಂಡ್ಯಾ ನೀನು? ನಿಮ್ಮನ್ನ ನೀವು ಹೊಗಳ್ಕೊಳ್ಳೋದು ಅಸಹ್ಯವಾಗಿದೆ. ಏನೋ ವ್ಯಂಗ್ಯನ? ನಾನೇನು ಮಾಡಲ್ಲ ಅಂತ ಕೊಬ್ಬ? ಹಾಗಲ್ಲ ಅಂಕಲ್. ಕೊಂದ್ಬಿಡ್ತೀನಿ ನಿನ್ನ. ಇವತ್ತು ನಿನ್ನ ಸಾಯಿಸ್ಬಿಡ್ತೀನಿ ನೋಡು. ಡ್ಯಾಡಿ, ಅಯ್ಯೋ ಡ್ಯಾಡಿ, ಅವನು ಏನು ಮಾಡಿಲ್ಲ, ಬಿಡಿ ಡ್ಯಾಡಿ. ಅಯ್ಯೋ, ಬಿಡಿ ಡ್ಯಾಡಿ. ತಡಿಬೇಡ ಚಂದ್ರಿಕಾ, ಇವನ್ ಏನ್ ಮಾಡ್ದೆ ಗೊತ್ತಾ ನಿನ್ಗೆ? ಅಯ್ಯೋ, ನೀನು ಮಾಡಿಲ್ಲ, ಬಿಡಿ ಡ್ಯಾಡಿ. ಕಾಂಪ್ರಮೈಸ್ ಆಗ್ತಿದ್ಯಾ? ನಿನ್ನ ಬಿಡಲ್ಲ, ನಿನ್ನ ಬಿಡಲ್ವೋ? ಏನಾಯ್ತು ಇವ್ರಿಗೆ? ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದಾರೆ. ಏನೋ ಇವತ್ತು ನನ್ನ ಟೈಮೇ ಸರಿ ಇಲ್ಲ. ಅಲ್ಲಿ ಹೋದ್ರೆ ಅಕ್ಕ ಬೈದ್ಲು, ಇಲ್ಲಿ ಬಂದ್ರೆ ನಿತ್ಯ ಬೈದ್ಲು, ಮಧ್ಯದಲ್ಲಿ ಇವನು ಓವರ್ ಆಕ್ಷನ್ ಬೇರೆ. ಅಮ್ಮ ಸತ್ತೋಗ್ತಿದ್ನಲ್ಲಪ್ಪ. ನನ್ನ ಬಿಡಿ, ನನ್ನ ರಕ್ತ ಕುದೀತಿದೆ, ನನ್ನ ಕೋಪ ಮಿತಿ ಮೀರ್ತಿದೆ. ಸಾಕ್ ನಿಲ್ಸ್ರಿ. ನಿಮ್ಗೆ ರಕ್ತ ಕೋಪ ಎಲ್ಲ ಇದ್ಯಾ? ನಾಚಿಕೆ ಮರ್ಯಾದೆ ಇಲ್ದಿರಬಹುದು, ಪೌರುಷ ಬೆಟ್ಟದಷ್ಟಿದೆ. ಪೌಡ್ರೇನಿಲ್ವಾ? ನೀವ್ ಅಂದ್ಕೊಂಡ್ ಹಾಗೇನೂ ಆಗಿಲ್ಲ. ಏನು ಆಗ್ಲಿಲ್ವಾ? ಮತ್ತೆ ಸ್ವಪ್ನ? ಏನೋ ಮಿಸ್ಕಮ್ಯುನಿಕೇಶನ್. ನಾನ್ ಬೇಡ ಅಂತ ಸನ್ನೆ ಮಾಡ್ತಿದ್ರು, ಇವಳು ಓವರ್ ಮಾಡ್ಬಿಟ್ಲು. ಅವಳಿಗೆ ಹತ್ರಷ್ಟು ನೀವು ಮಾಡಿದ್ರಿ. ಛೇ, ಒಳ್ಳೆ ಪ್ಲಾನ್ ವೇಸ್ಟ್ ಆಯ್ತು. ಚಂದ್ರಿಕಾ, ಹಾಗಾದ್ರೆ ಏನು ಆಗಿಲ್ಲ ಅಂತೀಯ? ಚಿಕ್ಕಪ್ಪ, ಏನ್ ಗಂಗಾ? ಮನೆ ಕೆಲ್ಸ ಎಲ್ಲ ಮುಗೀತು. ಅಮ್ಮನ ಹತ್ರ ಮಾತಾಡಿ 5 ದಿನ ಆಯ್ತು. ಒಂದ್ಸರಿ ಮಾತಾಡ್ಬೇಕು. ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಎಲ್ಲಿಗೆ? ಅದೇ ಅಮ್ಮಂಗೆ ಫೋನ್ ಮಾಡಿ ಬರ್ತೀನಿ. ಯಾಕೆ? ಡೈರೆಕ್ಟ್ ಆಗಿ ನಿಮ್ಮೂರ್ಗೆ ಹೋಗಿ ಮಾತಾಡ್ಬೋದಲ್ಲ? ಅದೇನ್ ಚಿಕ್ಕಪ್ಪ? ಮತ್ತೇನ್ ನೀನ್ ಹೇಳೋದು? ಮನೇಲೆ ಫೋನ್ ಇಟ್ಕೊಂಡು ಎಲ್ಲೋ ಹೋಗ್ತೀಯಾ? ಅದು ಅಮ್ಮವ್ರ ಫೋನ್ ಅಲ್ವಾ? ನೀನ್ ಮಾತಾಡೋ 4 ಮಾತಿಗೆ ಅಮ್ಮವ್ರ ಖಜಾನೆ ಏನ್ ಖಾಲಿ ಆಗಲ್ಲ. ಮಾತಾಡು. ಮಧ್ಯ ಅಮ್ಮವ್ರು ಬಂದ್ಬಿಟ್ರೆ? ನಾನ್ ನೋಡ್ತೀನಲ್ಲ, ನೀನ್ ಮಾತಾಡು. ನಿನಗೆ ನಂಬಿಕೆ ಇಲ್ದಿದ್ರೆ ನಾನು ಮನೆ ಹೊರಗೆ ಇದ್ದು ಕಾವಲ್ ಕಾಯ್ತೀನಿ, ಸರಿನಾ? ಮಾಡು. ಹಲೋ, ಯಾರು? ಸತ್ಯಣ್ಣ, ನಾನಣ್ಣ ಗಂಗಾ ಮಾತಾಡ್ತಿದ್ದೀನಿ. ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಒಂದ್ಸಲ ಅಮ್ಮನ್ ಕರಿತೀರಾ? ಲೈನಲ್ಲೇ ಇರಿ, ಕರಿತೀನಿ. ಗಂಗಾ, ಅಮ್ಮ ಹೇಗಿದ್ಯಾ? ಏನಾಯ್ತು ನಿನ್ಗೆ? 2 ದಿನದಲ್ಲಿ ಬರ್ತೀನಿ ಎಂದೆ, 5 ದಿನ ಆಗೋಯ್ತು. ರಾಣಿ ಸಿಗ್ಲಿಲ್ಲ ಅಮ್ಮ. ಸಿಗ್ತಾ ಇದ್ರೆ ಹೋಗ್ಲಿ, ನೀನ್ ವಾಪಸ್ ಬಂದ್ಬಿಡೆ. ಖಾಲಿ ಕೈಲಿ ಬಂದ್ರೆ ನಿನಗೆ ಆಪರೇಷನ್ ಹೇಗ್ ಮಾಡ್ಸೋದು? ಅದಕ್ಕೋಸ್ಕರ
ನನಗೋಸ್ಕರ ನೀನಲ್ಲಿ ಕಷ್ಟಪಡ್ತೀಯಾ? ಇಲ್ಲಮ್ಮ, ಒಂದು ದೊಡ್ಡ ಮನೇಲಿ ಕೆಲಸ ಸಿಕ್ಕಿದೆ. ಮಧ್ಯ ಮಧ್ಯೆ ರಾಣಿನೂ ಹುಡುಕ್ತೀನಿ. ನನಗೆಲ್ಲ ಇಲ್ಲಿ ಚೆನ್ನಾಗಿದೆ. ರಾಣಿ ಸಿಕ್ತಿದ್ದ ಹಾಗೆ ದುಡ್ಡು ತಗೊಂಡು ಬಂದ್ಬಿಡ್ತೀನಿ. ಬೇಡ ಗಂಗಾ, ಬಂದ್ಬಿಡೆ. ನೀನ್ ನನ್ನ ಕಣ್ಮುಂದೆನೇ ಇರಬೇಕು ಅನ್ನಿಸ್ತಿದೆ. ನೀನೇ ನೆನಪಾಗ್ತಿದ್ಯಾ ಕಣೆ, ಬಂದ್ಬಿಡೆ. ನಂಗೂ ನೀನು ನೋಡ್ಬೇಕನ್ಸುತ್ತಮ್ಮ. ಈಗ ಬಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅದೇ ದುಡ್ಡು ತಗೊಂಡು ಬಂದ್ರೆ ನಿನ್ನ ಜೀವನ ಪೂರ್ತಿ ನೋಡ್ಬೋದಲ್ವಾ? ಮದ್ವೆ ಮಾಡಿ ನಿನ್ನನ್ನ ಅತ್ತೆ ಮನೆ ಕಳ್ಸೋದನ್ನ ಬಿಟ್ಟು ನಿನ್ನನ್ನ ಕಷ್ಟದ ಕೋಪಕ್ಕೆ ತಳ್ಳಿದ್ದೀನಿ. ಇಲ್ಲಿ ನಂಗೆ ಯಾವ ಕಷ್ಟನೂ ಇಲ್ಲಮ್ಮ. ಈಗ ಈ ವಿಷಯ ಎಲ್ಲ ಬಿಡು, ಬೇರೆ ವಿಷಯ ಏನಾದ್ರೂ ಇದ್ರೆ ಹೇಳು. ಊರಲ್ಲೆಲ್ಲ ಹೇಗಿದ್ದಾರೆ? ನನ್ ಗಂಗಾ ಇಲ್ದೇ ಇರೋ ಊರಲ್ಲಿ ಸಂತೋಷ ಎಲ್ಲೇ ಇರುತ್ತೆ. ನೋಡಿದ್ಯಾ, ನಾನು ಅಲ್ಲಿದ್ರೆ ತರಲೆ ಮಾಡ್ತೀನಿ ಅಂತಿದ್ದೆ. ಇಲ್ಲಿ ಬಂದ್ರೆ ಖುಷಿ ಇಲ್ಲ ಅಂತಿದ್ಯಾ? ಇಲ್ಲಿ ಯಾರು ಬರ್ತಾರೆ? ಅಯ್ಯೋ, ಅಮ್ಮವರು. ಗಂಗಾ, 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 ಮಾತಾಡೆ. ಗಂಗಾ, ಗಂಗಾ, ರಿಸೀವರ್ನ ಏನಕ್ಕೆ ಪಕ್ಕಕ್ಕಿಟ್ಟಿದ್ದಾರೆ? ದುಬಾಯ್, ದುಬಾಯ್, ಗಂಗಾ, ಗಂಗಾ ಎಲ್ಲಿದ್ದೀರಾ? ಚಿಚಿ, ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಗಂಗಾ, ಹಲೋ, ಹಲೋ, ಹಲೋ. ಹಲೋ, ಹಲೋ, ಹಲೋ. ಗಂಗಾ, ಗಂಗಾ ಅಲ್ಲ, ಯಾರು?